ಕಿತ್ತೂರು ಚೆನ್ನಮ್ಮನ ಬಲಗೈ ಬಂಟನಾದ ಸಂಗೊಳ್ಳಿ ರಾಯಣ್ಣನ ಊರಿಗೆ ನಾವಿವತ್ತೆಲ್ಲರೂ ಬಂದಿವಿ. ಎಲ್ಲರಿಗೂ ನಂದಗಡ್ಕ ಸ್ವಾಗತ. ವೀರ ಗಾಥೆಯನ್ನ ಹಾಡಿದ ಸಂಗೊಳ್ಳಿ ರಾಯಣ್ಣನ ನೆನ್ಸ್ಕೊಂಡ್ರ ಮೈ ರೋಮಾಂಚನಗೊಳ್ತದ. ಸಂಗೊಳ್ಳಿ ರಾಯಣ್ಣರ ದೇಶ ಪ್ರೇಮ ಎಷ್ಟು ಅದ್ಭುತವಾಗಿತ್ತು, ಇದೊಂದು ಉದಾಹರಣೆ ನಾವು ನೋಡ್ಬೋದು. 1831 ಜನವರಿ 26ರ ದಿವಸ ರಾಯಣ್ಣರಿಗೆ ಗಲ್ಲಿಗೇರಿಸಲಾಗ್ತದ. ಒಬ್ರ ರಾಯಣ್ಣ ಸತ್ರ ಇದು ಜಗತ್ನ ಭೂಮಿನಾಗ ನೂರಾರು ರಾಯಣ್ಣ ಹುಟ್ಟಿ ಬರ್ತಾರಂತ. ಇಷ್ಟೊಂದು ಕಾಯಿಗಳನ್ನ ನೋಡ್ತೀವಿ. ಇಲ್ಲಿ ಒಂದು ಪೂಜನೀಯ ಭಾವ ಅದ. ಈಗಾಗಲೇ ಪೂಜಾರಿ ಹೇಳ್ದಂಗ ಇಲ್ಲೇ ಏನದಲ್ಲ, ಇದು ನಿಜವಾದ ಸಂಗೊಳ್ಳಿ ರಾಯಣ್ಣರ ಸಮಾಧಿ. ಸಂಗೊಳ್ಳಿ ರಾಯಣ್ಣರಿಗೆ ಗಲ್ಲು ಶಿಕ್ಷೆಯನ್ನ ಇದೇ ಮರದೊಳಗ ಹಾಕ್ತಾರ. ದಯವಿಟ್ಟು ನಾವೆಲ್ಲರೂ ನಮ್ಮ ಮಕ್ಕಳಿಗ ಪಿಕ್ನಿಕ್ ಸ್ಪಾಟ್ ಅಂತ ಕರ್ಕೊಂಡು ಹೋಗ್ತೀವಿ. ಆ ಎಲ್ಲಾ 5 ಪಿಕ್ನಿಕ್ ಸ್ಪಾಟ್ಗಳೊಳಗೆ ಇತಿಹಾಸದ ಸ್ಪಾಟ್ಗಳು ಇರ್ಲಿ ಅನ್ನೋದು ನನ್ನ ಅನಿಸಿಕೆ ಅದ. ನಿಮಗೇಕಿ ಕೊಡಬೇಕು ಕಪ್ಪ, ಭೂಮಿ ಬೆಳಿ ಬೆಳಿತೈತಿ, ಮಾಡ ಮಳಿ ಸುರಿಸ್ತೈತಿ. ನಿಮಗ್ಯಾಕೆ ಕೊಡಬೇಕು ಕಪ್ಪ, ನೀವೇನು ದಣದವ್ರಿಗೆ ಅಂಬ್ಲಿ ಕೊಡ್ತೀರೇನು, ನಿಮಗೆ ನಾವು ಕಪ್ಪ ಕೊಡಂಗಿಲ್ಲ ಅಂತ ಹೇಳಿ ಸಿಂಹಿಣಿಯಂತೆ ಗರ್ಜಿಸಿದ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಬಲಗೈ ಬಂಟನಾದ ಸಂಗೊಳ್ಳಿ ರಾಯಣ್ಣನ ಊರಿಗೆ ನಾವಿವತ್ತೆಲ್ಲರೂ ಬಂದಿವಿ. ಎಲ್ಲರಿಗೂ ನಂದಗಡ್ಕ ಸ್ವಾಗತ. ಒಳಗ ಸಂಗೊಳ್ಳಿ ರಾಯಣ್ಣನವರ ಸಮಾಧಿ ಅದ, ನೋಡ್ಕೊಂಡ್ ಬರೋಣ ಬರ್ರಿ. ಭಾರತ ದೇಶದ ಇತಿಹಾಸದೊಳಗ ಬಹಳಷ್ಟು ಜನರು ಭೂಮಿಗಾಗಿ ತಮ್ಮ ಜೀವನವನ್ನ ಮುಡುಪಾಗಿಟ್ಟಾರ. ಅತಿ ಸಣ್ಣ ಸಣ್ಣ ವಯಸ್ಸಿನೊಳಗ ತಮ್ಮ ಜೀವನವನ್ನ ಕಳ್ಕೊಂಡ್ಬಿಟ್ಟಾರ. ಅಂತಹ ವೀರ ಗಾಥೆಯನ್ನ ಹಾಡಿದ ಸಂಗೊಳ್ಳಿ ರಾಯಣ್ಣನ ನೆನ್ಸ್ಕೊಂಡ್ರ ಮೈ ರೋಮಾಂಚನಗೊಳ್ತದ. ಹಂಗೆ ಕೆಟ್ಟು ಬಹಳ ಅನಿಸ್ತದ. 35 ವರ್ಷ ಅಷ್ಟೇ ವಯಸ್ಸಿತ್ತು ಅವ್ರಿಗ. ಆ ವಯಸ್ಸಿನೊಳಗೆ ಅವ್ರಿಗೆ ಗಲ್ಲಿಗೇರಿಸ್ಬಿಡ್ತಾರ. ಆ ಕಥೆಯನ್ನ ನೆನ್ಸ್ಕೊಂಡ್ರ ಬಹಳ ಮನಸ್ಸಿಗೆ ದುಃಖ ಆಗ್ತದ. ಬರ್ರಿ ಈ ಸಂಗೊಳ್ಳಿ ರಾಯಣ್ಣನವರ ಸಮಾಧಿಗೆ ಒಂದ್ಸರಿ ನಮನವನ್ನ ಕೋರಿ ಬರೋಣ. ಸಂಗೊಳ್ಳಿ ರಾಯಣ್ಣರಿಗೆ ಗಲ್ಲಿಗೇರಿಸ್ತಾರ. ಆ ನಂತರ ಅವರೇ ನಿಗದಿಪಡಿಸಿದಂತಹ ಸ್ಥಳದೊಳಗ ಇಲ್ಲಿ ಅವರ ಸಮಾಧಿಯನ್ನ ಮಾಡ್ತಾರ. ಅವರ ಆತ್ಮ ಸ್ನೇಹಿತನಾದಂತ ಬಿಚ್ಚುಗತ್ತಿ ಚನ್ನಬಸಪ್ಪ ಇಲ್ಲಿ ಅವರ ಸಮಾಧಿಯ ಮೇಲೆ ಆಲದ ಮರವನ್ನ ನೆಟ್ಟುತ್ತಾನ. ಆ ಆಲದ ಮರ ಇವತ್ತಿಗ ದೊಡ್ಡ ಹೆಮ್ಮರವಾಗಿ ಬೆಳೆದ್ ನಿಂತದ. ಸ್ವತಂತ್ರ ಸಂಗ್ರಾಮದ ದೊಡ್ಡ ಹೆಮ್ಮರವಾಗಿ ಬೆಳೀತದ. ಈ ಆಲದ ಮರದ ನೆರಳಿನೊಳಗ್ ನಿಂತ್ರ ಮೈ ಏನೋ ಒಂಥರ ರೋಮಾಂಚನಗೊಳ್ತದ. ನಾವೇ ಸ್ವತಂತ್ರಕ್ಕಾಗಿ ಹೋರಾಡ್ಲಿಲ್ಲ, ಆದ್ರ ಅದನ್ನ ನೆನ್ಸ್ಕೊಂಡ್ರ ಅಬ್ಬಾ ಏನದು ದೊಡ್ಡ ನೆನ್ಸ್ಕೊಳಿಕ್ ಸಾಧ್ಯನೇ ಇಲ್ಲ. ತುಂಬಾ ರೋಮಾಂಚನವಾಗ್ತದ ಮೈ. ಬರ್ರಿ ಆ ಸಂಗೊಳ್ಳಿ ರಾಯಣ್ಣನ ಸಮಾಧಿಯನ್ನ ಸ್ಪರ್ಶಿಸಿ ನಮಸ್ಕಾರ ಮಾಡಿ. ಆಗಸ್ಟ್ 15ರಂದು ಸಂಗೊಳ್ಳಿ ರಾಯಣ್ಣನವರು ಜನಿಸ್ತಾರ. ಹಂಗೆ 1947 ಆಗಸ್ಟ್ 15ರಂದೇ ನಮಗ ಭಾರತ ಸ್ವತಂತ್ರವಾಗ್ತದ. ಎಷ್ಟು ವಿಚಿತ್ರ ಅಲ್ಲ. ಸಂಗೊಳ್ಳಿ ರಾಯಣ್ಣರ ದೇಶ ಪ್ರೇಮ ಎಷ್ಟು ಅದ್ಭುತವಾಗಿತ್ತು, ಇದೊಂದು ಉದಾಹರಣೆ ನಾವು 1831 ಜನವರಿ 26ರ ದಿವಸ ರಾಯಣ್ಣರಿಗೆ ಗಲ್ಲಿಗೇರಿಸಲಾಗ್ತದ. ಅಂದ್ರೆ 1950 ಜನವರಿ 26 ಗಣರಾಜ್ಯೋತ್ಸವ ದಿನ. ರಾಯಣ್ಣನವರ ಜನವರಿ 26 ಆಗಸ್ಟ್ 15 ಇವೆರಡುಗಳು ಭಾರತ ದೇಶಕ್ಕ ಒಂದು ರಾಷ್ಟ್ರೀಯ ಹಬ್ಬಗಳಾಗಿ ಅವ. ಎಷ್ಟು ಅದ್ಭುತ ಅಲ್ಲ ರಾಯಣ್ಣನವರ ಜೀವನ. ಏನಂದ್ರ ಈ ದೇಶಕ್ಕಾಗಿ ತನ್ನ ಇಡೀ ಜೀವನವನ್ನ ಅರ್ಪಣೆ ಮಾಡಿದಂತಹ ಸಂಗೊಳ್ಳಿ ರಾಯಣ್ಣಗ ಬಹಳಷ್ಟು ಜನ ಬಂದ ಒಂದು ಅಪೇಕ್ಷೆಯನ್ನ ಇಡ್ತಾರ. ಮಕ್ಕಳಾಗ್ಲಾರ್ದವ್ರು ಬಂದು, ಹೇ ರಾಯಣ್ಣ, ನಮಗ್ ನಿನ್ನಂತಹ ಅದ್ಭುತ ದೇಶ ಪ್ರೇಮ ಇರುವಂತಹ ಮಗನನ್ನ ಕೊಡು, ಮಗಳನ್ನ ಕೊಡು ಅಂತ ಹೇಳಿ ಬೇಡ್ಕೊಂಡು ಇಲ್ಲಿ ಕಾಯಿ ಕಟ್ತಾರ, ತೊಟ್ಲವನ್ನ ಕಟ್ತಾರ. ಇಲ್ಲೇ ಪ್ರತಿಯೊಬ್ರು ಬಂದು ರಾಯಣ್ಣನಿಗೆ ಬೇಡ್ಕೋತಾರ, ದೇಶ ಪ್ರೇಮ ಎಂದು ಮಾಸದಿರಲಿ ರಾಯಣ್ಣ, ನಿನ್ನಂತಹ ದೇಶ ಪ್ರೇಮ ನನ್ನ ಮುಂದಿನ ಪೀಳಿಗೆಯಲ್ಲಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿಸಪ್ಪಂತ ಬಂದು ಬಹಳಷ್ಟು ಜನ ತಾಯಿಂದಿರು ಬಂದು ಇಲ್ಲಿ ಕಾಯಿ ತೊಟ್ಟಲನ್ನ ಕಟ್ಟಿ
ರಾಯಣ್ಣನೊಳಗ ಬೆಡ್ಕೊಂಡು ಹೋಗ್ತಾರ. ಇವತ್ತಿಗೆ ಇದು ಬಹಳಷ್ಟು ಪೂಜನೀಯ ಸ್ಥಾನವಾಗಿ ರಾಯಣ್ಣನ ಸಮಾಧಿ ಬೆಳೆದ. ನಾವು ರಾಯಣ್ಣನ ಪೂಜಾರ ಜೊತೆಗೆ ಮಾತಾಡೋಣ. ನೀವೆಷ್ಟು ವರ್ಷ ಆಯ್ತು ಇಲ್ಲಿ ಪೂಜಾ ಮಾಡ್ಲಿಕ್ಕತ್ರಿ ರಾಯಣ್ಣವ್ರದ್ದು? ನಾವು ಈಗ ನನ್ನ 35 ಇದ್ರಿ. ನಾವೊಂದ 25 ವರ್ಷದಿಂದ ಪೂಜೆ ಮಾಡ್ತೀವಿ. ಅದೇ ಮೊದ್ಲಿಂದ ನಮ್ಮ ಅಪ್ಪಾರ್ ಮಾಡ್ತಿದ್ರ. ಅವ್ರು ಈಗ ಕಾಣಂಗಿಲ್ಲ. ನಮ್ಮ ಮಮ್ಮಿ ಅವ್ರು ಮಾಡ್ತಾರೆ, ನಾವು ಮಾಡ್ತೀವಿ. ನಮ್ 4ನೇ ತಲೆ ಪೂಜೆ ಮಾಡ್ತೀವಿ. ಇಲ್ಲಿ ರಾಯಣ್ಣನ ಸಮಾಧಿ ಸುತ್ತಲೂ ಈ ಗಿಡ ಅದ. ಈ ಗಿಡಕ್ಕ ಕಾಯಿ ತೊಟ್ಲನ್ನ ಕಟ್ತಾರ, ಏನ್ ಕಾಯಿ ಕಟ್ತಾರ. ಅದ ಒಂದು ವಿಶೇಷತೆ. ಸಂಗೊಳ್ಳಿ ರಾಯಣ್ಣಗೆ ಯಾವಾಗ ಗಲ್ಲಿಗೆ ಕೊಡ್ತಾರಲ್ಲ, ಅವಾಗ ರಾಯಣ್ಣ ಒಂದು ಇದ್ ಮಾಡ್ತಾನೆ ಮಾತು. ನಾವ್ ಒಬ್ರ ರಾಯಣ್ಣ ಸತ್ರ ಇದು ಜಗತ್ನ ಇದು ಭೂಮಿನ್ಯಾಗ 100 ರಾಯಣ್ಣ ಹುಟ್ಟಿ ಬರ್ತಾನಂತ. ಅದಕ್ಕೆ ಯಾರಿಗೆ ಮಕ್ಕಳು ಇರಂಗಿಲ್ಲ, ಅವ್ರಿಗೆ ರಾಯಣ್ಣ ಕಡೆ ಬಂದು ಬೆಡ್ಕೊಂಡು ಕಾಯಿ ಕಟ್ಟಿ ಹೋಗ್ತಾರೆ. ಕಾಯಿ ಕಟ್ಟಿ ಹೋಗಿ ಮಗು ಆದ್ಮೇಲೆ ಬಂದು ಅವ್ರು ತೊಟ್ಲ ಕಟ್ಟ ಹರಸ್ತಿ ಮುಗಿಸ್ತಾರ. ಜಾಬ್ ಬಗ್ಗೆ ಇರ್ಲಿ, ಮದ್ವೆ ಬಗ್ಗೆ ಇರ್ಲಿ, ಯಾವ್ದು ನಿಮ್ದ ಏನ್ ಬೇಡಿಕೆ ಐತಲ್ಲ ಅದ್ರ ಬಗ್ಗೆ. ನೀವು ಇಷ್ಟು ದೊಡ್ಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಹೆಸರು ಕೇಳಿದ್ರೆ ನಮಗೊಂಥರ ಜುಮ್ ಅಂತದ. ಇವ್ರು ಅರ್ಚಕರಾಗಿ ನೀವು ಪೂಜಾ ಮಾಡ್ತೀರಿ, ನಿಮಗ ಸ್ವಂತ ಏನ್ ಅನಿಸ್ತದ? ಅವ್ರದ್ದು ನಮ್ ಪುಣ್ಯ ರೀ. ಇದು ಸಿಗ್ಬೇಕಂದ್ರ ನಮ್ದು ಪುಣ್ಯ. ಇದು ನಮ್ದ ಅವ್ರ ಪೂಜೆ ಮಾಡಿದ್ರೆ ನಮ್ ಮಣ್ಣು ಶಾಂತಿ ಇರ್ತೈತ್ರಿ. ಒಳ್ಳೆ ಒಂದ್ ಏನ್ ಕಮ್ಮಿ ಇಲ್ರಿ, ಅವ್ರದೇನ್ ಪೂಜೆ ಮಾಡ್ತೇವೆ ಅವಾಗಿಂದ ನಮ್ಗೆ. ಮತ್ತ ಸಂಗೊಳ್ಳಿನ ಹುಟ್ಟಿದ್ದ ಸಂಗೊಳ್ಳಿ, ಬಟ್ ಕೆಲವ್ರ ಮಂದಿ ಅಂತ ಹುಟ್ಟಿದ ಸಂಗೊಳ್ಳಿ ಅವ್ರ ಸಮಾಧಿ ನನ್ಗಳೊಳಗೆ ಯಾಕೆ ಒಂದ್ ಪ್ರಶ್ನೆ ಬರ್ತೈತ್ರಿ. ಅದಕ್ಕೆ ಒಂದ್ ಕಾರಣ ಇದೆ. ಇಲ್ಲಿಂದ ಒಂದ್ 10 ಕಿಲೋಮೀಟರ್ ದುರ್ಗಾಡಿ ಬೆಟ್ಟ ಐತ್ರಿ. ಅಲ್ಲಿ ಸಂಗೊಳ್ಳಿ ಸೈನ್ಯಗಳು ಎಲ್ಲಾ ಅವ್ರ ಸೈನ್ಯ ಅಭ್ಯಾಸ ಎಲ್ಲ ಮಾಡ್ತಿದ್ರು. ಅವ್ರ ಸೈನ್ಯಗೆ ಸಹಾಯ ನನ್ಗರ ಮಂದಿ ಮಾಡ್ತಿದ್ರು. ಅದೇ ಉಪಕಾರ ಅಂತ ಸಂಗೊಳ್ಳಿ ರಾಯಣ್ಣ ಗಲ್ಲ ಇರ್ಕೊಂಡ್ಬಂದು ನನ್ನ ಸಮಾಧಿ ಸಂಗೊಳ್ಳಿ ರಾಯಣ್ಣ ಇದು ನನ್ಗಡ ಊರ್ನ್ಯಾಗ ಮಾಡ್ಬೇಕು ಅಂತ ಅವ್ರ ಇಚ್ಛೆ. ಅದಕ್ಕೆ ಇಲ್ಲಿ ಸಮಾಧಿ. ಆಮೇಲೆ ಅವ್ರ ಗಲ್ಲಿಗೇರಿಸಿದಂತಹ ಗಿಡ ಅದು ಜಾಗ ಬೇರೆ ಅದೇ? ಅದು ಬೇರೆ. ಇಲ್ಲಿಂದ 2 ಕಿಲೋಮೀಟರ್ ಅಲ್ಲಿ ಗೆಲ್ಲಾಕಿ ಇಲ್ಲಿ ಸಮಾಧಿ. ಇಲ್ಲಿ ಅವರೇ ನಿಗದಿಪಡಿಸಿರ್ತಾರೆ, ಇಲ್ಲೇ ನನ್ನ ಸಮಾಧಿ ಹಚ್ಚಿದ ಮರ ಇದು. ರಾಯಣ್ಣರ ಸಮಾಧಿ ಇಲ್ಲೇ ಕೆಳಗಿದೆ. ಅದು ಹಳಗಿರ, ಅದು ಸಮಾಧಿ. ಅದು ಸಮಾಧಿ. ಇದು ಹೊಸ ಗಿಡ. ಹೊಸ ಗಿಡ ಅದು ಕರೆ ಇರೋದು ರಾಯಣ್ಣ ಅವ್ರದ್ದು ಹಳೆ ಸಮಾಧಿ. ಅಲ್ಲಿ ಇಲ್ಲೇ ಮೂರ್ತಿ ಸ್ಥಾಪನೆಯಾಗಿ ಎಷ್ಟು ವರ್ಷ ಆಗಿದೆ? ಇದು ಮೂರ್ತಿ ಸ್ಥಾಪನೆ ಆಗಿ 15 ವರ್ಷ ಆಯ್ತು. 15 ವರ್ಷ. ಅದಕ್ಕಿಂತ ಮುಂಚೆ ಇದ್ದಿದ್ದಿಲ್ಲ ಇಲ್ಲಿ. ನೀವು ಜನರಿಗೆ ಏನ್ ಸಂದೇಶ ಕೊಡ್ಬೇಕಂತೀರಿ? ಅಂದ್ರೆ ನಿಮ್ದು ಏನ್ರ ಪ್ರಾಯ ಇರ್ಬೇಕ್ರಿ, ನಿಮ್ಮ ಮಕ್ಕಳ ಸಲುವಾಗಿ ಇರ್ಬೇಕು, ಜಾಬ್ ಸಲುವಾಗಿ ಏನ್ರ ನಿಮ್ದು ಇಲ್ಲಿ ಬಂದು ಕಾಯಿ ಕಟ್ಟೋಗಿದ್ರೆ ಅರ್ಕಿ ಪೂರ್ತಿ ಆಗ್ತೈತ್ರಿ. ಮತ್ತೆ ಇದು ಸ್ಥಳ ಚಲೋ ಐತ್ರಿ, ನೋಡಿ ಒಂದ್ಸಲ ಭೇಟಿ ಮಾಡಿ ಹೋಗ್ಬೇಕು. ಥ್ಯಾಂಕ್ ಯು, ಧನ್ಯವಾದ. ನಾವು ಪೂಜಾರ್ ಕಡೆ ಕೇಳಿದ್ವಿ, ಅವರ ತಮ್ಮ ಅನುಭವವನ್ನ ಹಂಚ್ಕೊಂಡ್ರು ಹಾಗೂ ಈ ಜಾಗದ ಮಾಹಿತಿಯನ್ನ ಕೊಟ್ರು. ಈಗಾಗಲೇ ಪೂಜಾರ್ ಹೇಳ್ದಂಗ ಇಲ್ಲೇ ಏನದಲ್ಲ, ಇದು ನಿಜವಾದ ಸಂಗೊಳ್ಳಿ ರಾಯಣ್ಣರ ಸಮಾಧಿ. ಇದು ಅವರ ಸ್ನೇಹಿತ ನೆಟ್ಟಿದಂತಹ ಗಿಡ. ಇಲ್ಲಿ ರಾಯರ ಸಮಾಧಿ ನಿಜವಾದ ಸಮಾಧಿ ಇಲ್ಲದ, ಅದು ದೊಡ್ಡ ಮರ ಏನ ನೋಡ್ತೀವಲ್ಲ, ಅದು ಆಮೇಲೆ ಬಂದಂತಹ ಮರ. ಅದ್ರ ಮುಂದ ಮೂರ್ತಿಯನ್ನ ಸ್ಥಾಪನೆ ಮಾಡ್ಯಾರ. ಇದು ನಿಜವಾದ ರಾಯಣ್ಣರ ಸಮಾಧಿ ಈ ಗಿಡದ ಹತ್ರ. ಸಂಗೊಳ್ಳಿ ರಾಯಣ್ಣರಿಗೆ ಗಲ್ಲು ಶಿಕ್ಷೆಯನ್ನ ಇದೇ ಮರದೊಳಗ ಹಾಕ್ತಾರಂತ. ಈ ರೆಂಬೆ ಕೊಂಬೆಗಳು, ಈ ಭೂಮಿ, ಈ ಗಾಳಿ, ಇಲ್ಲಿಯ ವಾತಾವರಣ ಸಂಗೊಳ್ಳಿ ರಾಯಣ್ಣರ ಬಲಿದಾನಕ್ಕ ಸಾಕ್ಷಿಯಾಗ್ಯಾವ. ಸಂಗೊಳ್ಳಿ ರಾಯಣ್ಣರಿಗೆ ಈ ಮರಕ್ಕನೆ ಗಲ್ಲಿಗೇರಿಸ್ತಾರ. ನಾವ್ ಇನ್ನೊಂದು ಸ್ಥಳವನ್ನ ನೋಡಿದ್ವಿ, ಅಲ್ಲಿ ಒಯ್ದು ಸಮಾಧಿಯನ್ನ ಮಾಡ್ತಾರೆ. ಸಂಗೊಳ್ಳಿ ರಾಯಣ್ಣನವರು ತಮ್ಮ 35ನೇ ವರ್ಷಕ್ಕೆ ಗಲ್ಲು ಶಿಕ್ಷೆಗೊಳಗಾಗ್ತಾರ. ಸಂಗೊಳ್ಳಿ ರಾಯಣ್ಣ ಅಪ್ರತಿಮ ದೇಶಭಕ್ತ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ ಅನಿಸ್ತದ. ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೇರಿಸ್ಲಿಕ್ಕೆ ಕರ್ಕೊಂಡ್ ಬಂದಾಗ ಅವ್ರ ತಾಯಿ ಹೇಳ್ತಾರ, ರಾಯಣ್ಣ ಈ ಮುಪ್ಪು ಜೀವ ಮಣ್ಣಾಗ್ಬೇಕು, ಈ ಮುಪ್ಪು ಬಾಯಿಯೊಳಗ್ ನೀ ಮಣ್ಣು ಹಾಕ್ಬೇಕು,
ಆದ್ರೆ ಎಂತ ದುಷ್ಟ ಕರಳಪ್ಪ, ನಿನ್ನ ಗಲ್ಲಿಗೇರ್ಸೋದು, ನಿನ್ನ ಜೀವ ಹೋಗೋದ್ ನಾ ನೋಡ್ಬೇಕಾಗ್ಯದಲ್ಲ. ಏನೋ ರಾಯಣ್ಣ, ನಿನ್ನ ಗಲ್ಲಿಗೆ ಹಾಕ್ಲಿಕ್ಕತ್ತಾರ, ಇದು ಎಂತ ಗುಂಡಿಗೆನೋ ನಿಂದು. ಅಳ್ಕಂಗಿಲ್ಲ, ಅಂಜುವ ಅಲ್ಲಿ ಮುಖದೊಳಗ್ ಒಂದು ಚೂರು ನಿನಗ್ ಭಯ ಅನ್ನೋದಿಲ್ಲ. ನೀ ಎಂತ ಮಗನಪ್ಪ ಭಗವಂತ ನನಗ್ ಕೊಟ್ಟ. ಆದ್ರ ನಿನ್ನ ಕಳ್ಕೊಲಿಕತ್ತಿನಲ್ಲ, ಈ ಹೆತ್ತ ಕರುಳು ಎಷ್ಟ ಅಸಹಾಯಕತೆ ಆಗ್ಯದ. ರಾಯಣ್ಣ, ಏನ್ ಮಾಡೋದು? ಏನು ಮಾಡ್ಲಿಕ್ಕೆ ಆಗ್ಲಾರ್ದಂತಹ ಪ್ರಸಂಗ. ಈ ಬ್ರಿಟಿಷರು ಎಂತಹ ಕ್ರೂರ ಜೀವಿಗಳಪ್ಪ. ನನ್ನ ಚಿಕ್ಕ ಮಗನನ್ನ ಸ್ವತಂತ್ರಕ್ಕಾಗಿ ಹೋರಾಡಿದ ಸಂಬಂಧ, ತನ್ನ ಭೂಮಿಗಾಗಿ ಹೋರಾಡಿದ್ದಕ್ಕಾಗಿ ಗಲ್ಲು ಶಿಕ್ಷೆ ಇರಿಸ್ಲಿಕ್ಕತ್ತಾರಲ್ಲ ಅಂತ ಹೇಳಿ ರಾಯಣ್ಣನ ತಾಯಿ ತನ್ನ ದುಃಖವನ್ನ ತೋರ್ಕೋತಾಳ, ಬಹಳ ಕಣ್ಣೀರನ್ನ ಸುರಿಸ್ತಾಳ. ರಾಯಣ್ಣ ಚೂರು ಅಂಜಲಾರ್ದ, ಚೂರು ಅಳಕ್ಲಾರ್ದ ಹೇಳ್ತಾನ, ಅವ್ವ ಇವ್ರಿಗೇನ್ ಮನುಷ್ಯತ್ವ ಗುರ್ತದನ ಅವ್ವ, ತಾಯಿ ಭೂಮಿಯನ್ನ ಇವರು ಲಕ್ಷಕ್ ಕೊಟ್ಟಿಲ್ಲ, ಪ್ರೀತಿಯನ್ನ ಅವ್ರಿಗೆ ಇಲ್ಲ ಈ ಭೂಮಿ ಬಗ್ಗೆನೆ. ಇನ್ನು ನಾ ಯಾವ ಲೆಕ್ಕ ಅಮ್ಮ? ನನ್ನ ಗಲ್ಲಿಗೆ ಎರಿಸ್ಲಿ. ಈ ಒಬ್ಬ ರಾಯಣ್ಣ ಸಾಯ್ತಾನ, ಆದ್ರೆ ಈ ಒಬ್ಬ ರಾಯಣ್ಣನ ಈ ಗಲ್ಲಿಗೆ ಏರ್ಸೋದು ನೋಡಿ ಸಾವಿರಾರು ತಾಯಂದ್ರ ಹೊಟ್ಟಿಯೊಳಗ ನೂರಾರು ಸಾವಿರಾರು ರಾಯಣ್ಣ ಹುಟ್ಲಿ ಅಂತ ಹೇಳಿ ನಾ ಬಯಸ್ತೀನಿ ಅವ್ವ. ನೀ ಎಳಬೇಡ ಅವ್ವ, ಈ ಒಬ್ಬ ರಾಯ ಹೋದ್ರ ಹೋಗ್ಲಿ, ಸಾವಿರಾರು ರಾಯ ಈ ಭೂಮಿ ಮೇಲೆ ಹುಟ್ಟಿ ಬರ್ತಾರ, ಈ ನನ್ನ ದೇಶವನ್ನ ಸ್ವತಂತ್ರಗೊಳಿಸ್ತಾರ ಅಂತ ಹೇಳಿ ರಾಯಣ್ಣ ಈ ಮರದೊಳಗ ತನ್ನ ಜೀವವನ್ನ ಬಿಡ್ತಾನ. ರಾಯಣ್ಣ ಹೇಳಿದ ಮಾತು ಖರೆ ಅದ. ಯಾಕಂದ್ರ ಆಗಸ್ಟ್ 15ಕ್ಕ ನಮ್ಮ ದೇಶಕ್ಕ ಸ್ವತಂತ್ರ ಸಿಕ್ಕಿರ್ತದ. ಈ ರಾಯಣ್ಣನ ಕನಸು ಆಗಸ್ಟ್ 15ಕ್ಕೆ ನನಸಾಕ್ ಹೋಗ್ಬಿಡ್ತದ. ಅವನು ಹುಟ್ಟು ದಿನ ಅವತ್ತು. ಎಷ್ಟ ಅದ್ಭುತ ರಾಯಣ್ಣನ ಜೀವನ ಚರಿತ್ರೆ. ಈ ರಾಯಣ್ಣನ ದೇಶ ಪ್ರೇಮ ಒಂಚೂರಾದ್ರೂ ತಿಳ್ಕೊಳ್ಳೋ ಪ್ರಯತ್ನ ನಾವು ಮಾಡೋಣ. ಈ ಇತಿಹಾಸದ ಪುಟದೊಳಗ ವಿದ್ಯಾಭ್ಯಾಸ ನಾವು ಕಲಿತೀವಿ, ಶಿಕ್ಷಣ ಕಲಿತೀವಿ, ಆದ್ರೆ ಬರೇ ಆಳ್ವಿಕೆಗಳು, ಬರೇ ಅವ್ರು ಬಂದ್ರು ಇವ್ರು ಹೋದ್ರು, ಪೋರ್ಚುಗೀಸರು ಬಂದ್ರು ಅವ್ರು ಬಂದ್ರು ಇವ್ರು ಬಂದ್ರು ಎಲ್ಲ ಕಲಿತೀವಿ. ಹೊರತಾಗಿ ನಮ್ಮ ದೇಶಕ್ಕಾಗಿ ಬಂದವರು, ದೇಶಕ್ಕಾಗಿ ಜೀವವನ್ನ ಅರ್ಪಣೆ ಮಾಡಿದವ್ರ ಬಗ್ಗೆ 2 ಲೈನು, 1 ಪ್ಯಾರ, ಬಾಳರ 1 ಪೇಜ್ ಕಲಿತೀವಿ. ದಯವಿಟ್ಟು ನಾವೆಲ್ಲರೂ ನಮ್ಮ ಮಕ್ಕಳಿಗ ಪಿಕ್ನಿಕ್ ಸ್ಪಾಟ್ ಅಂತ ಕರ್ಕೊಂಡು ಹೋಗ್ತೀವಿ. ಆ ಎಲ್ಲಾ 5 ಪಿಕ್ನಿಕ್ ಸ್ಪಾಟ್ಗಳೊಳಗ ಇತಿಹಾಸದ ಸ್ಪಾಟ್ಗಳು ಇರ್ಲಿ ಅನ್ನೋದು ನನ್ನ ಅನಿಸಿಕೆ ಅದ. ಎಲ್ಲಾರು ನಿಮ್ಮ ಮಕ್ಕಳಿಗ, ನಿಮ್ಮ ಮನೆಯವರಿಗ, ನಿಮ್ಮ ಫ್ರೆಂಡ್ಸ್ ಒಳಗ ಎಲ್ಲಾರು ದಯವಿಟ್ಟು ದೇಶ ಪ್ರೇಮವನ್ನ ಹರಡಿಸೋಣ. ಈ ರಾಯಣ್ಣನಂತ ಹಲವಾರು ಜನ ದೇಶ ಪ್ರೇಮಿಗಳಿದ್ದಾರೆ, ಅವ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ವಂದೇ ಮಾತರಂ.